ಇವತ್ತಿನ ಡೇ ವ್ಲಾಗ್ ಸ್ಟಾರ್ಟ್ ಆಗ್ತೈತೆ. ಇವತ್ತು ಏನಪ್ಪಾ ಅಂತಂದ್ರೆ ಹೇರ್ ಕಟ್ ಮಾಡ್ಸೋಣ ಅಂತ ಹೇಳಿ ರೆಡಿಯಾಗಿ ಹೊರಡ್ತಿದ್ದೆ. ನನ್ನ ಮಗನೂ ಕೂಡ ಕರ್ಕೊಂಡು ಹೋಗ್ತಿದ್ದೆ, ಅವನಿಗೂ ಕೂಡ ಹೇರ್ ಕಟ್ ಮಾಡಿಸ್ಬೇಕಿತ್ತು, ಅವನು ಕರ್ಕೊಂಡು ಹೋಗ್ತಿದ್ದೆ. ನಡಿ. ಸ್ಲಿಪ್ಪರ್ ಹಾಕೋ ಚಿನ್ನ, ಹೋಗೋಣ. ಎಷ್ಟು ಈ ಸರಿ ಬಿಸಿಲೈತೆ ಅಂದರೆ ಮನೆ ಒಳಗೂ ಕೂಡ ಇರೋಕ್ಕಾಯ್ತಿಲ್ಲ. ಆಚೆ ಇರೋರಂತ ಎಷ್ಟಕ್ಕೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಕೆಲಸ ಅಂತೂ. ನಾನು ಸಲೂನ್ಗೆ ಹೋಗಿ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡೆ. ಸಖತ್ತಾಗಿ ಬಂದಿತ್ತು ಹೇರ್ ಕಟ್ ಮಾತ್ರ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅವನಿಗೂ ಕೂಡ ಹೇರ್ ಕಟ್ ಮಾಡಿಸ್ಕೊಂಡು ಬಂದ್ವಿ ಮನೆಗೆ. ಇದು ಅದ್ರ ನೆಕ್ಸ್ಟ್ ಡೇ ವ್ಲಾಗು, ಆ್ಯನಿವರ್ಸರಿ ಡೇ ಇದು. ನಾನು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತೇಳಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಕ್ಕೆ ಅಂತ ಹೇಳಿ ರಂಗೋಲಿ ಎಲ್ಲ ಬಿಡಿಸ್ಕೊತಿದ್ದೆ ಬಾಗಿಲಿಗೆ. ಇದು ದೇವ್ರ ಮನೆ ಹೊಸ್ಲು ಇದು, ಅದಕ್ಕೆ ರಂಗೋಲಿ ಎಲ್ಲ ಹಾಕೋತಿದ್ದೆ. ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ ಮುಗಿಸ್ತಿದ್ದೆ. ಹಾಲು ಹೊಡೆದೋಗೈತೆ, ಈಗಲ್ಲ ಬೆಳಗ್ಗೆನೆ ಕಾಸಿದೆ ಸ್ಟಾರ್ಟಿಂಗ್ ಅಲ್ಲಿ ನಾನು. ಇವತ್ತು ಏನು ಅಂತಂದರೆ 2 ಪ್ರಾಡಕ್ಟ್ ತರಿಸಿದೆ. ಅದು ನಾನು ವಾಯ್ಸ್ ಓವರ್ ಕೊಟ್ಟಿದ್ದೆ, ಅದಕ್ಕೆ ಕ್ಲಾರಿಟಿಯಾಗಿ ಕೇಳಿಸ್ತಿರಲಿಲ್ಲ ಅಂತೇಳಿ ಮತ್ತೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ. 2 ಪ್ರಾಡಕ್ಟ್ ತರಿಸಿದ್ನಲ್ಲ, ಅದು ರಿವ್ಯೂ ಮಾಡೋಣ ಅಂತೇಳಿ ತೋರ್ಸೋಣ ಅಂತೇಳಿ ಕೂತಿದ್ದೆ. ಯಾರೋ ಒಬ್ರು ಸಜೆಷನ್ ಮಾಡಿದರು, ನಿಮ್ಮದು ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿಲ್ಲ ವಿಡಿಯೋದಲ್ಲಿ, ಒಂದು ಮೈಕ್ ತಗೊಳ್ಳಿ ಅಂತ ಹೇಳಿ. ಅದಕ್ಕೆ ಅಂತ ಹೇಳಿ ಒಂದು ಮೈಕ್ ತರಿಸ್ಕೊಂಡಿದ್ದೆ. ತುಂಬ ಚೆನ್ನಾಗೈತೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿ ವರ್ಕ್ ಆಗ್ತೈತೆ ಇವಾಗ ಸದ್ಯಕ್ಕೆ. ಆಮೇಲೆ ಹೆಂಗೆ ವರ್ಕ್ ಆಗುತ್ತೆ ಏನೋ ಗೊತ್ತಿಲ್ಲ, ಸದ್ಯಕ್ಕೆ ಚೆನ್ನಾಗಂತೂ ವರ್ಕ್ ಆಗ್ತೈತೆ. ಇವತ್ತು ಆ್ಯನಿವರ್ಸರಿ ಡೇ ಅಲ್ವಾ, ಇವತ್ತು ನನಗೊಂದು ವಿಶ್ ಕೂಡ ಮಾಡಿಲ್ಲ ನಮ್ಮ ಹಸ್ಬೆಂಡು ಅಂತ ಹೇಳಿ ಸಖತ್ ಬೇಜಾರಾಗಿತ್ತು. ಆ ಬೇಜಾರಲ್ಲಿ ಕುತ್ಕೋಬಾರ್ದಲ್ಲ ಅಂತ ಹೇಳಿ ಪ್ರಾಡಕ್ಟ್ ತೆಗೆದು ರಿವ್ಯೂ ಮಾಡೋಣ, ವಿಡಿಯೋನಾದರೂ ಮಾಡೋಣ ಅಂತ ಹೇಳಿ ತೆಗೆದು ತೋರಿಸ್ತಿರೋದು ನಿಮ್ಗಷ್ಟೇ, ತರಿಸಿದ್ದೀನಿ ಅಂತ ಹೇಳಿ. ಅದು ಆ್ಯಕ್ಚುಲಿ ನಾನು ತರಿಸಿದ್ದೀನಿ ಅಷ್ಟೇ, ಅದನ್ನು ಯೂಸ್ ಮಾಡ್ತೀನಿ ಇನ್ನೂ ಏನೂ ಗೊತ್ತಿಲ್ಲ. ಯಾಕೆಂದರೆ ನಂಗೆ ನೆನಪೇ ಆಗಲ್ಲ ಯೂಸ್ ಮಾಡೋದು ಎಲ್ಲವ. ಸುಮ್ಮನೆ ವಿಡಿಯೋ ಮಾಡೋಣಾಗ ವಿಡಿಯೋ ಮಾಡ್ಕೊಬಿಡ್ತೀನಿ. ಅದು ಮೈಕ್ ಹಾಕ್ಕೋಬೇಕು ವಿಡಿಯೋ ಮಾಡೋಣಾಗ ಅದು ನೆನಪೇ ಆಗಿಲ್ಲ ನನಗಂತೂ. ಅದಕ್ಕೋಸ್ಕರ ಮತ್ತೆ ಹೇಳಿ ವಾಯ್ಸ್ ಓವರ್ ಕೊಡ್ತಾ ಇರೋದು. ಅದಕ್ಕೆ ಕನೆಕ್ಟರ್ ಎಲ್ಲ ಕೊಟ್ಟಿದ್ರು ಚಾರ್ಜರ್ಗೆ ಅಂತ ಹೇಳಿ, ಎಕ್ಸ್ಟ್ರಾ ಒಂದು ಕೊಟ್ಟಿದ್ರು, ಚೆನ್ನಾಗಿತ್ತು. ಮತ್ತು ಇನ್ನೊಂದೇನಪ್ಪ ಅಂದರೆ ಕರುಂಗುಲಿ ಮಾಲ ತರಿಸಿದ್ದೀನಿ. ಅದರಲ್ಲಿ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ರು ಮೈಕಲ್ಲಿ. ಅದಾದ್ಮೇಲೆ ವಾರಂಟಿ ಕಾರ್ಡ್ ಎಲ್ಲ ನೋಡ್ತಿದ್ದೆ ಎಷ್ಟು ದಿವಸ ಐತಿ ಅಂತ ಹೇಳಿ. ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ರು, ಬೇಕು ಅಂದ್ರೆ ತರಿಸ್ಕೊಳ್ಳಿ, ಚೆನ್ನಾಗೈತೆ ಮಾತ್ರ. ಇನ್ ಕರಂಗುಲಿ ಮಾಲದಲ್ಲೂ ಅಷ್ಟೇನೆ, ಅದಕ್ಕೂ ಕೂಡ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ರು. ಒಂದು ಬ್ರಾಸ್ಲೆಟ್ ಮತ್ತೆ ಒಂದು
ನೆಕ್ ಚೈನ್ ಕೊಟ್ಟಿದ್ರು ಹಾಕೊಳ್ಳೋದಕ್ಕೆ ಅಂತ ಹೇಳಿ. ಅದು ಅಷ್ಟೇ ಕರುಂಗುಲಿ ಅದು ಬ್ರೇಸ್ಲೆಟ್ಗೆ ಸಪ್ರೇಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮತ್ತೆ ಸರಾದಕ್ಕೆ ನೆಕ್ ಚೈನ್ಗೆ ಕೂಡ ಎಕ್ಸ್ಟ್ರಾ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನೋಡೋಣ ವೇರ್ ಮಾಡಿ ನೋಡೋಣ ಹೆಂಗ್ ವರ್ಕ್ ಆಗುತ್ತೆ ಏನು ಅಂತ ನೋಡೋಣ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಇವತ್ತು ಆನಿವರ್ಸರಿ ಡೇ ಅಲ್ವಾ, ಇದೆಲ್ಲ ಮುಗಿಸ್ಕೊಂಡು ನಾವು ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಹೋಗಿದ್ದೆ. ನಾನು ವಿಡಿಯೋ ಮಾಡೋನಾಗ ಫೇಸ್ ವಾಶ್ ಕೂಡ ಮಾಡಿರಲಿಲ್ಲ, ಹಂಗೆ ಸುಮ್ಮನೆ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೆ. ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಸಂಜೆ ಆಗಿತ್ತು ಆಲ್ರೆಡಿ. 6 o'clock ಏನೋ ಓಪನ್ ಮಾಡ್ತಾರೆ ದೇವಸ್ಥಾನನ. ಅದಕ್ಕೆ ರೆಡಿಯಾಗಿ ನಾನು ಮತ್ತೆ ನನ್ನ ಮಗನೂ ಕೂಡ ಹೊರಟ್ವಿ ಹೋಗೋಣ ಅಂತ ಹೇಳಿ. ಹೋಗೋಕ್ಕೂ ಮುಂಚೆ ಫೋಟೋಸು ವಿಡಿಯೋಸು ಎಲ್ಲ ತಗೊಳ್ಳೋಣ ಅಂತ ಹೇಳಿ ಮಾಡ್ಕೋತಿದ್ವಿ. ಅವನು ಕೂಡ ಒಂದು ನಾನು ತಗೋತೀನಿ ಅಮ್ಮ ವಿಡಿಯೋಗೆ ಬರ್ತೀನಿ, ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಬಂದ. ವಿಡಿಯೋ ಐತಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಇವಾಗ ಸಖತ್ ಬೇಜಾರಾಗ್ತಿತ್ತು. ಏನಾದರೂ ಸ್ಪೆಷಲ್ ಡೇ ಇರುತ್ತಲ್ಲ ಅವತ್ತೇ ನನಗೆ ಬೇಜಾರಾಗ್ತಾ ಇರುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ. ನಾರ್ಮಲ್ ದಿವಸ ಎಲ್ಲ ಆರಾಮಾಗಿ ಇರ್ತೀನಿ. ಏನಾದ್ರು ಬರ್ತಡೇ ಅಥವಾ ಆ್ಯನಿವರ್ಸರಿ ಏನಾದ್ರು ಸ್ಪೆಷಲ್ ದಿನ ಇದ್ದಿದ್ದ ದಿವಸನೇ ನಂಗೆ ತುಂಬ ಬೇಜಾರಾಗ್ತಾ ಇರ್ತದೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಅನಿಸುತ್ತೆ ನನಗೆ, ಅದಕ್ಕೆ ಬೇಜಾರು. ಇಷ್ಟವಾಗಲು